ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಸುವರ್ಣ ಆರೋಗ್ಯ ಟ್ರಸ್ಟ್ ಕಡೆಯಿಂದ ಈಗ ಆರೋಗ್ಯ ಸಂಜೀವಿನಿ ಯೋಜನೆ ಬಗ್ಗೆ ಒಂದು ಮಹತ್ವದ ಅಧಿಕೃತ ಜ್ಞಾಪನ ಪತ್ರವನ್ನು ಹೊರಡಿಸಿದ್ದಾರೆ. ಸ್ನೇಹಿತರೆ, ಆರೋಗ್ಯ ಸಂಜೀವಿನಿ ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದೇ ತೊಂದರೆಗಳು ಅಥವಾ ಅನಾನುಕೂಲಗಳು ನೌಕರರಿಗೆ ಕಂಡುಬಂದಂಥ ಪಕ್ಷದಲ್ಲಿ ಅಥವಾ ಯಾವುದೇ ಗೊಂದಲಗಳಿದ್ದರೆ ಈ ನೋಡಲ್ ಅಧಿಕಾರಿಗಳನ್ನು ಭೇಟಿ ಮಾಡಲಿಕ್ಕಾಗಿ ಈಗ 4 ಜನ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ. ಸ್ನೇಹಿತರೆ, ಆಲ್ ಓವರ್ ಕರ್ನಾಟಕವನ್ನು 4 ವಿಭಾಗಗಳಾಗಿ ಮಾಡಿ ಒಂದೊಂದು ವಿಭಾಗಕ್ಕೂ ಒಬ್ಬೊಬ್ಬ ನೋಡಲ್ ಅಧಿಕಾರಿಗಳನ್ನು ಈಗ ನೇಮಕ ಮಾಡಿದ್ದಾರೆ. ಈ ನೋಡಲ್ ಅಧಿಕಾರಿಗಳನ್ನು ನೀವು ಯಾವ ರೀತಿ ಸಂಪರ್ಕಿಸ್ಬೋದು ಮತ್ತು ಇವರ ಕೆಲಸಗಳು ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋನ ನೀವು ಮಿಸ್ ಮಾಡದೆ ನೋಡ್ಬೋದು. ಬನ್ನಿ ಸ್ನೇಹಿತರೆ, ಹಾಗಾದರೆ ಈಗ ಈ ಅಧಿಕೃತ ಜ್ಞಾಪನ ಪತ್ರದಲ್ಲಿ ಏನೇನು ಮಾಹಿತಿ ಇದೆ, ನೋಡಲ್ ಅಧಿಕಾರಿಗಳು ಅವರ ಕೆಲಸಗಳು ಏನೇನು ಅನ್ನೋದ್ರ ಬಗ್ಗೆ ನೋಡೋಣ. ನೋಡಿ, ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಡಿಯಲ್ಲಿ ವಿಭಾಗವಾರು ನೋಡಲ್ ಅಧಿಕಾರಿಯನ್ನು ನೇಮಿಸುವ ಕುರಿತು ಈ ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಮೇಲ್ಕಂಡ ವಿಷಯ ಅನುಸಾರ ಕರ್ನಾಟಕ ಸರ್ಕಾರಿ ನೌಕರರ ಮತ್ತು ಅವರ ಅವಲಂಬಿತರ ನಗದು ರಹಿತ ಯೋಜನೆಯಾದ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನಗೊಳಿಸಲು ದಿನಾಂಕ 16/7/2026ರಂದು ಕರ್ನಾಟಕ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಚರ್ಚಿಸಿ ವಿಭಾಗವಾರು ನೋಡಲ್ ಅಧಿಕಾರಿಗಳನ್ನು ನೇಮಿಸಲು ತೀರ್ಮಾನಿಸಲಾಗಿದೆ. ಅದರಂತೆ ವಿಭಾಗವಾರು ನೋಡಲ್ ಅಧಿಕಾರಿಗಳ ವಿವರ ನೋಡಿ ಈ ಕೆಳಗಿನಂತೆ ಇರುತ್ತೆ. ಸ್ನೇಹಿತರೆ, 4 ವಿಭಾಗಗಳನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದೆ. ಅದರಲ್ಲಿ ಒಂದು ಬೆಂಗಳೂರು ವಿಭಾಗ ಮತ್ತು ಮೈಸೂರು ವಿಭಾಗ, ಬೆಳಗಾವಿ ವಿಭಾಗ ಮತ್ತು ಕಲಬುರಗಿ ವಿಭಾಗ. ಸೊ ಈ 4 ವಿಭಾಗಗಳನ್ನು ಮಾಡಲಾಗಿದೆ ಸ್ನೇಹಿತರೆ. ಹಾಗೆ ಈ ವಿಭಾಗಗಳ ನೋಡಲ್ ಅಧಿಕಾರಿಗಳು ಯಾರು ಇರ್ತಾರೆ ಅಂದರೆ ನೋಡಿ, ಬೆಂಗಳೂರಿಗೆ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಅವರು ಮತ್ತು ಮೈಸೂರು ವಿಭಾಗಕ್ಕೆ ಡಾಕ್ಟರ್ JA ಆನಂದ ಆಳ್ವಾರ್, ಡಾಕ್ಟರ್ ಪರಿಮಳ S ಮರೂರು ಅವರು ಬೆಳಗಾವಿಗೆ ಹಾಗೂ ಗುಡಿಮೆ ಕಿಶೋರ್ ಅವರು ಕಲಬುರಗಿ. ಸೊ ಈ 4 ಜನ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿರ್ತಕ್ಕಂಥದ್ದು. ಇವರ ಫೋನ್ ನಂಬರ್ಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಬೇಕಿದ್ರೆ ನೀವು ನೋಟ್ ಮಾಡಿ ಇಟ್ಕೋಬೋದು. ನೀವು ಯಾವ ವಿಭಾಗಕ್ಕೆ ಸೇರಿರ್ತೀರಾ, ಸೊ ನಿಮ್ಮ ನೋಡಲ್ ಅಧಿಕಾರಿಯ ಫೋನ್ ನಂಬರನ್ನು ನೀವು ಈಗ ನೋಟ್ ಮಾಡಿ ಇಟ್ಕೋಬೋದು. ಸ್ನೇಹಿತರೆ, ಏನೇ ಅನುಮಾನ ಅಥವಾ ಗೊಂದಲಗಳಿದ್ದರೂ ಆರೋಗ್ಯ ಸಂಜೀವಿನಿ ಯೋಜನೆ ಬಗ್ಗೆ ಅಥವಾ ಆಸ್ಪತ್ರೆಗೆ ನೀವು ಅಡ್ಮಿಟ್ ಆಗೋದ್ರ ಬಗ್ಗೆ ಏನೇ ಗೊಂದಲ ಇದ್ರೂ ನೀವು ಇವರನ್ನು ಸಂಪರ್ಕ ಮಾಡ್ಬೋದು. ಸ್ನೇಹಿತರೆ, ಸೊ ಇವರ ಕೆಲಸಗಳು ಏನೇನಿರುತ್ತೆ ಅಂತಂದರೆ ನೋಡಿ, ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಡಿಯಲ್ಲಿ ವಿಭಾಗವಾರು ನೋಡಲ್ ಅಧಿಕಾರಿಯ ಪಾತ್ರಗಳು ಮತ್ತು ಜವಾಬ್ದಾರಿಗಳು ಏನೇನಿರುತ್ತೆ ಅಂದರೆ, ಸಂಬಂಧಪಟ್ಟ ನೋಡಲ್ ಅಧಿಕಾರಿ ಕ್ಷೇತ್ರ ಮಟ್ಟದ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಸಿಬ್ಬಂದಿಗಳು ಅಥವಾ ಜಿಲ್ಲಾ ಸಂಯೋಜಕರೊಂದಿಗೆ ಅಥವಾ ಪ್ರಾದೇಶಿಕ ಜಿಲ್ಲಾ ಸಂಯೋಜಕರೊಂದಿಗೆ ಅಥವಾ ಸಹಾಯಕ ಪ್ರಾದೇಶಿಕ ಜಿಲ್ಲಾ ಸಂಯೋಜಕರೊಂದಿಗೆ ಸಮನ್ವಯತೆಯಲ್ಲಿ ಯೋಜನೆಯಡಿಯಲ್ಲಿ ಆಸ್ಪತ್ರೆಯ ನೋಂದಾವಣೆ ಹೆಚ್ಚಿಸುವುದು, ಕುಂದುಕೊರತೆ ಪರಿಹರಿಸಲು ಕ್ರಮವನ್ನು ವಹಿಸುವುದು. ಹಾಗೆ ನೌಕರರ ಸಂಘದ ಪದಾಧಿಕಾರಿಗಳ ಸಮನ್ವಯತೆಯೊಂದಿಗೆ ದೈನಂದಿನದ ಕುಂದುಕೊರತೆಗಳನ್ನು ತ್ವರಿತಗತಿಯಲ್ಲಿ ಪರಿಹರಿಸಲು ಕ್ರಮವಹಿಸುವುದು ಹಾಗೂ ತೆಗೆದುಕೊಂಡ ಕ್ರಮಗಳ ಕುರಿತು ವಾರಕ್ಕೊಮ್ಮೆ ಕ್ಯಾಶ್ ಕೋಶಕ್ಕೆ ಮಾಹಿತಿಯನ್ನು ನೀಡುವುದು. ಈ ಯೋಜನೆಯಡಿಯಲ್ಲಿ ಮತ್ತೆ ನೋಡಿ, ಪ್ರಿಯೋತ್ ಅನುಮೋದನೆಯನ್ನು ತ್ವರಿತಗೊಳಿಸುವುದು. ಹಾಗೆ ವಿಭಾಗವಾರು ಯೋಜನೆ ಅನುಷ್ಠಾನದ ವಿವರಗಳನ್ನು ಕರ್ನಾಟಕ ರಾಜ್ಯ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಅವರಿಗೆ ಮಾಹಿತಿಯನ್ನು ನೀಡುವುದು. ಸ್ನೇಹಿತರೆ ನೋಡಿ, ರಾಜ್ಯ ನೌಕರರ ಸಂಘದ ಅಧ್ಯಕ್ಷರಾದಂಥ CS ಷಡಕ್ಷರಿ ಅವರು ಕೂಡ ಇದೊಂದು ಪ್ರತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅವರು ಕೂಡ ಇಲ್ಲಿ ಸೀಲನ್ನು ಹಾಕಿ ಕಳಿಸಿರ್ತಕ್ಕಂಥದ್ದು ನೋಡಿ. ಸುವರ್ಣ ಆರೋಗ್ಯ ಟ್ರಸ್ಟ್ ಕಡೆಯಿಂದ ಪ್ರತಿ ತಿಂಗಳು ಇದು ರಾಜ್ಯಾಧ್ಯಕ್ಷರಿಗೆ, ನೌಕರರ ಸಂಘದ ರಾಜ್ಯಾಧ್ಯಕ್ಷರಿಗೆ ಮಾಹಿತಿಯನ್ನು ಪ್ರತಿ ತಿಂಗಳು ನೀಡಬೇಕಾಗಿರ್ತಕ್ಕಂಥದ್ದು. ಅದನ್ನು ಕೂಡ ಇಲ್ಲಿ ಅವರ ಒಂದು ಜವಾಬ್ದಾರಿಯಾಗಿ ಇಲ್ಲಿ ಸೇರಿಸಿದ್ದಾರೆ ಸ್ನೇಹಿತರೆ. ಸೊ ಮತ್ತೊಮ್ಮೆ ಇವರ ಹೆಸರು ಮತ್ತು ನಂಬರ್ಗಳನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಸಹಾಯ
ಅಂದರೆ ಆರೋಗ್ಯ ಸಂಜೀವಿನಿ ಯೋಜನೆಯ ಬಗ್ಗೆ ಯಾವುದೇ ರೀತಿಯ ಸಹಾಯ ನಿಮಗೆ ಬೇಕು ಅಂತಂದರೆ ನೀವು ಇವರನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ಸೊ ಇದೊಂದು ನೌಕರರ ಸಂಘದ ಅಧ್ಯಕ್ಷರ ಒಂದು ತೀರ್ಮಾನ ಆಗಿರ್ತಕ್ಕಂಥದ್ದು. ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.